ಮೆಕ್ಕಾದಿಂದ ಮದೀನಾಗೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು ಅಪಘಾತದಲ್ಲಿ ಸಜೀವ ದಹನ ಆಗಿದ್ದಾರೆ. ಡೀಸೆಲ್ ಟ್ಯಾಂಕ್ಗೆ ಬಸ್ ಗುದ್ದಿದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತದೆ. ಮೃತಪಟ್ಟವರೆಲ್ಲರೂ ಕೂಡ ತೆಲಂಗಾಣ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಮೆಕ್ಕಾದಲ್ಲಿ ಬಸ್ ಹಾಗೂ ಡೀಸೆಲ್ ಟ್ಯಾಂಕರ್ ಮಧ್ಯೆ ಡಿಕ್ಕಿ ಆದಂತಹ ಹಿನ್ನೆಲೆಯಲ್ಲಿ 42 ಭಾರತೀಯ ಯಾತ್ರಾರ್ಥಿಗಳು ಸಜೀವ ದಹನಗೊಂಡಿದ್ದಾರೆ. ಬಸ್ನಲ್ಲಿದ್ದಂತಹ ಹೈದರಾಬಾದ್ ಮೂಲದ ಯಾತ್ರಾರ್ಥಿಗಳು ದುರ್ಮರಣವನ್ನಪ್ಪಿದ್ದಾರೆ. ತೆಲಂಗಾಣ ಸರ್ಕಾರದಿಂದ ಸಹಾಯವಾಣಿ ಆರಂಭ ಆಗಿದೆ. ರಾಯಭಾರ ಕಚೇರಿ ಜೊತೆ ಸಿಎಂ ರೇವಂತ್ ರೆಡ್ಡಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. 42 ಭಾರತೀಯ ಯಾತ್ರಾರ್ಥಿಗಳ ಸಜೀವ ದಹನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮೆಕ್ಕಾಗೋಗಿ ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ಮದೀನಾಗೆ ಹೋಗ್ತಾ ಇದ್ರು. ಹೀಗೆ ಮದೀನಾಗೆ ಹೋಗುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸ್ನಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಯಾತ್ರಾರ್ಥಿಗಳು ಎಲ್ಲರೂ ಕೂಡ ಮಲಗಿದ್ರು. ಡೀಸೆಲ್ ಟ್ಯಾಂಕರ್ಗೆ ಗುದ್ದಿದ್ದ ಪರಿಣಾಮದಿಂದಾಗಿ ಬಸ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಸುಮಾರು 11 ಜನ ಮಕ್ಕಳಿದ್ದಾರೆ, 15ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಸೌದಿಯ ಝೊರಾದಲ್ಲಿ ಈ ಭೀಕರ ಬಸ್ ದುರಂತ ಸಂಭವಿಸಿರುವುದು. ಬಸ್ ದುರಂತದಲ್ಲಿ 42 ಭಾರತೀಯರು ಸಾವಿಗೀಡಾಗಿದ್ದಾರೆ. ತೆಲಂಗಾಣ ಮೂಲದ ಯಾತ್ರಾರ್ಥಿಗಳು ಸಾವಿಗೀಡಾಗಿದ್ದು ಬಸ್ ದುರಂತಕ್ಕೆ ತೆಲಂಗಾಣ ಸಿಎಂ ದಿಗ್ಭ್ರಾಂತಿಗೊಳಗಾಗಿದ್ದಾರೆ. ವಿದೇಶಾಂಗ ಇಲಾಖೆ ಜೊತೆ ತೆಲಂಗಾಣ ಸಿಎಸ್ ಚರ್ಚೆ ನಡೆಸಿದ್ದಾರೆ. ಎಲ್ಲಾ ರೀತಿಯ ನೆರವು ನೀಡುವಂತೆ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ರೇವಂತ್ ರೆಡ್ಡಿ. ತೆಲಂಗಾಣದ ಹೈದರಾಬಾದ್ನಿಂದ ಎಲ್ಲರೂ ಕೂಡ ಮೆಕ್ಕಾಗೆ ಹೋಗಿದ್ರು. ಅದರಲ್ಲಿ ಕುಟುಂಬಸ್ಥರೇ ಹೆಚ್ಚಾಗಿತ್ತು, ಮಹಿಳೆಯರು ಮಕ್ಕಳು ಕೂಡ ಇತ್ತು. ಮೆಕ್ಕಾಗೆ ಹೋಗಿ ಅಲ್ಲಿ ದರ್ಶನವನ್ನ ಮಾಡಿ ಅಲ್ಲಿಂದ ಮದೀನಾಗೆ ಹೋಗ್ತಾ ಇದ್ರು. ಹೀಗೆ ಹೋಗುವಂತ ಸಂದರ್ಭದಲ್ಲಿ ರಾತ್ರಿ ಸರಿಸುಮಾರು 1 ಗಂಟೆ ಸುಮಾರಿಗೆ ಈ ಅವಘಡ ಸಂಭವಿಸಿರೋದು. ಬಸ್ನಲ್ಲಿದ್ದಂತ ಎಲ್ಲರೂ ಕೂಡ ಸಜೀವ ದಹನ ಆಗಿದ್ದಾರೆ. ಡೀಸೆಲ್ ಟ್ಯಾಂಕರ್ಗೆ ಗುದ್ದಿದ ಪರಿಣಾಮವಾಗಿ ಮುಖಾಮುಖಿ ಡಿಕ್ಕಿ ಆದಂತಹ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ಜೈಶಂಕರ್ ಅವರು ಟ್ವೀಟ್ ಅನ್ನು ಕೂಡ ಮಾಡಿ ಅಲ್ಲಿನ ಅಂಬಾಸಿ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ, ಏನು ವ್ಯವಸ್ಥೆ ಬೇಕೋ ಎಲ್ಲಾ ವ್ಯವಸ್ಥೆನ ಕೂಡ ನಾವು ಮಾಡಿಕೊಡೋದಕ್ಕೆ ನಾವು ಅವರಿಗೆ ಹತ್ರ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೀವಿ ಅಂತೇಳಿ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಒಂದು ಕಾಲ್ ಸೆಂಟರ್ ಅನ್ನು ತೆಗಿಬೇಕು, ಏನು ಸುತ್ತ ನೆರವಾಗಬೇಕು ಅದನ್ನೆಲ್ಲವನ್ನು ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದೇಶಾಂಗ ಇಲಾಖೆಯ ಜೊತೆಯಲ್ಲಿ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಘಟನೆ ಆಗಿದೆ, ಘಟನೆಯಲ್ಲಿ ಮೃತಪಟ್ಟಂತವರ ಹಿನ್ನೆಲೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಎಲ್ಲರೂ ಕೂಡ ಮೆಕ್ಕಾಗೆ ಹೋಗಿದ್ರು. ಮೆಕ್ಕಾದಿಂದ ಮದೀನಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬಸ್ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ಇನ್ನು ಪ್ರಮುಖವಾಗಿ ರಾತ್ರಿ 1:15 ಸುಮಾರಿಗೆ ಈ ಘಟನೆ ನಡೆದಿದೆ. ಒಂದು ರೀತಿಯಲ್ಲಿ 42 ಜನ ಉಮ್ರಾ ಪಿಲಿಗ್ರಿಮ್ಸ್ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಮೃತಪಟ್ಟಿದ್ದಾರಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವರೆಲ್ಲರೂ ಕೂಡ ಹೈದರಾಬಾದ್ನಿಂದ ತೆರಳಿದಂತಹ ಪ್ಯಾಸೆಂಜರ್ಗಳು. ಆ ಯಾತ್ರಾರ್ಥಿಗಳನ್ನ ಮೆಕ್ಕಾದಿಂದ ಮದೀನಾಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಬಸ್ ಈ ಅವಘಡಕ್ಕೆ ಸಂಭವಿಸಿರೋದು. ಡೀಸೆಲ್ ಟ್ಯಾಂಕರ್ ಗುದ್ದಿದ ಪರಿಣಾಮ ಸರಿಸುಮಾರು 1:30 ಸುಮಾರಿಗೆ ಮುಫ್ರಿಹಾತ್ ಅನ್ನುವ ಬಳಿ ಈ ಘಟನೆ ಸಂಭವಿಸಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಲ್ಲಿ 20 ಜನ ಮಹಿಳೆಯರಿದ್ದಾರೆ, 11 ಜನ ಮಕ್ಕಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಅವರು ಮೆಕ್ಕಾಗೆ ಹೋಗಿ ಅಲ್ಲಿಂದ ಮದೀನಾಗೆ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಈ ಮಧ್ಯೆ ಎಲ್ಲರೂ ಕೂಡ ಮಲಗಿದ್ರು. ಮಲಗಿದ್ದಾಗ ಈ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೆಕ್ಕಾದಿಂದ ಮದೀನಾಗೆ ಹೋಗ್ತಾ ಇದ್ದಂತಹ ಪ್ರಯಾಣಿಕರು ಅಪಘಾತದಲ್ಲಿ ಸಜೀವ ದಹನ ಆಗಿದ್ದಾರೆ. ಡೀಸೆಲ್ ಟ್ಯಾಂಕ್ಗೆ ಬಸ್ ಗುದ್ದಿದ ಪರಿಣಾಮ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತದೆ. ಮೃತಪಟ್ಟವರೆಲ್ಲರೂ ಕೂಡ ತೆಲಂಗಾಣ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಮೆಕ್ಕಾದಲ್ಲಿ ಬಸ್ ಹಾಗೂ ಡೀಸೆಲ್ ಟ್ಯಾಂಕರ್ ಮಧ್ಯೆ ಡಿಕ್ಕಿ ಆದಂತಹ ಹಿನ್ನೆಲೆಯಲ್ಲಿ
42 ಭಾರತೀಯ ಯಾತ್ರಾರ್ಥಿಗಳು ಸಜೀವ ದಹನಗೊಂಡಿದ್ದಾರೆ. ಬಸ್ನಲ್ಲಿದ್ದಂತಹ ಹೈದರಾಬಾದ್ ಮೂಲದ ಯಾತ್ರಾರ್ಥಿಗಳು ದುರ್ಮರಣವನ್ನಪ್ಪಿದ್ದಾರೆ. ತೆಲಂಗಾಣ ಸರ್ಕಾರದಿಂದ ಸಹಾಯವಾಣಿ ಆರಂಭ ಆಗಿದೆ. ರಾಯಭಾರ ಕಚೇರಿ ಜೊತೆ ಸಿಎಂ ರೇವಂತ್ ರೆಡ್ಡಿ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. 42 ಭಾರತೀಯ ಯಾತ್ರಾರ್ಥಿಗಳ ಸಜೀವ ದಹನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಮೆಕ್ಕಾಗೋಗಿ ಅಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ಮದೀನಾಗ್ ಹೋಗ್ತಾ ಇದ್ರು. ಹೀಗೆ ಮದೀನಾಗ್ ಹೋಗುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಸ್ನಲ್ಲಿದ್ದಂತಹ ಪ್ರಯಾಣಿಕರೆಲ್ಲರೂ ಕೂಡ ಯಾತ್ರಾರ್ಥಿಗಳು ಎಲ್ಲರೂ ಕೂಡ ಮಲಗಿದ್ರು. ಡೀಸೆಲ್ ಟ್ಯಾಂಕರ್ಗೆ ಗುದ್ದಿದ ಪರಿಣಾಮದಿಂದಾಗಿ ಬಸ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಸುಮಾರು 11 ಜನ ಮಕ್ಕಳಿದ್ದಾರೆ, 15ಕ್ಕೂ ಹೆಚ್ಚು ಜನ ಮಹಿಳೆಯರಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು ಸೌದಿಯ ಝೊರಾದಲ್ಲಿ ಈ ಭೀಕರ ಬಸ್ ದುರಂತ ಸಂಭವಿಸಿರುವುದು. ಬಸ್ ದುರಂತದಲ್ಲಿ 42 ಭಾರತೀಯರು ಸಾವಿಗೀಡಾಗಿದ್ದಾರೆ. ತೆಲಂಗಾಣ ಮೂಲದ ಯಾತ್ರಾರ್ಥಿಗಳು ಸಾವಿಗೀಡಾಗಿದ್ದು ಬಸ್ ದುರಂತಕ್ಕೆ ತೆಲಂಗಾಣ ಸಿಎಂ ದಿಗ್ಭ್ರಾಂತಿಗೊಳಗಾಗಿದ್ದಾರೆ. ವಿದೇಶಾಂಗ ಇಲಾಖೆಯ ಜೊತೆ ತೆಲಂಗಾಣ ಸಿಎಸ್ ಚರ್ಚೆ ನಡೆಸಿದ್ದಾರೆ. ಎಲ್ಲಾ ರೀತಿಯ ನೆರವು ನೀಡುವಂತೆ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ರೇವಂತ್ ರೆಡ್ಡಿ. ತೆಲಂಗಾಣದ ಹೈದರಾಬಾದ್ನಿಂದ ಎಲ್ಲರೂ ಕೂಡ ಮೆಕ್ಕಾಗ್ ಹೋಗಿದ್ರು. ಅದರಲ್ಲಿ ಕುಟುಂಬಸ್ಥರೇ ಹೆಚ್ಚಾಗಿತ್ತು, ಮಹಿಳೆಯರು ಮಕ್ಕಳು ಕೂಡ ಇತ್ತು. ಮೆಕ್ಕಾಗ್ ಹೋಗಿ ಅಲ್ಲಿ ದರ್ಶನವನ್ನ ಮಾಡಿ ಅಲ್ಲಿಂದ ಮದೀನಾಗ್ ಹೋಗ್ತಾ ಇದ್ರು. ಹೀಗೆ ಹೋಗುವಂತ ಸಂದರ್ಭದಲ್ಲಿ ರಾತ್ರಿ ಸರಿಸುಮಾರು 1 ಗಂಟೆ ಸುಮಾರಿಗೆ ಈ ಅವಘಡ ಸಂಭವಿಸಿರೋದು. ಬಸ್ನಲ್ಲಿದ್ದಂತ ಎಲ್ಲರೂ ಕೂಡ ಸಜೀವ ದಹನ ಆಗಿದ್ದಾರೆ. ಡೀಸೆಲ್ ಟ್ಯಾಂಕರ್ಗೆ ಗುದ್ದಿದ ಪರಿಣಾಮವಾಗಿ ಮುಖಾಮುಖಿ ಡಿಕ್ಕಿ ಆದಂತ ಹಿನ್ನೆಲೆಯಲ್ಲಿ ಈ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ಜೈಶಂಕರ್ ಅವರು ಟ್ವೀಟ್ ಅನ್ನು ಕೂಡ ಮಾಡಿ ಅಲ್ಲಿನ ಅಂಬಾಸಿ ಜೊತೆ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ, ಏನು ವ್ಯವಸ್ಥೆ ಬೇಕೋ ಎಲ್ಲಾ ವ್ಯವಸ್ಥೆನ ಕೂಡ ನಾವು ಮಾಡಿಕೊಡೋದಕ್ಕೆ ನಾವು ಅವರಿಗೆ ಹತ್ರ ಮನವಿಯನ್ನ ಕೂಡ ಮಾಡಿಕೊಂಡಿದ್ದೀವಿ ಅಂತೇಳಿ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಒಂದು ಕಾಲ್ ಸೆಂಟರ್ ಅನ್ನು ತೆಗಿಬೇಕು, ಏನು ಸೂಕ್ತ ನೆರವಾಗಬೇಕು ಅದನ್ನೆಲ್ಲವನ್ನು ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದೇಶಾಂಗ ಇಲಾಖೆಯ ಜೊತೆಯಲ್ಲಿ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಘಟನೆ ಆಗಿದೆ, ಘಟನೆಯಲ್ಲಿ ಮೃತಪಟ್ಟಂತವರ ಹಿನ್ನೆಲೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕು. ಆದರೆ ಎಲ್ಲರೂ ಕೂಡ ಮೆಕ್ಕಾಗ್ ಹೋಗಿದ್ರು. ಮೆಕ್ಕಾದಿಂದ ಮದೀನಾಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬಸ್ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ಇನ್ನು ಪ್ರಮುಖವಾಗಿ ರಾತ್ರಿ 1:15 ಸುಮಾರಿಗೆ ಈ ಘಟನೆ ನಡೆದಿದೆ. ಒಂದು ರೀತಿಯಲ್ಲಿ 42 ಜನ ಉಮ್ರಾ ಪಿಲಿಗ್ರಿಮ್ಸ್ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇವರೆಲ್ಲರೂ ಕೂಡ ಹೈದರಾಬಾದ್ನಿಂದ ತೆರಳಿದಂತಹ ಪ್ಯಾಸೆಂಜರ್ಗಳು. ಆ ಯಾತ್ರಾರ್ಥಿಗಳನ್ನ ಮೆಕ್ಕಾದಿಂದ ಮದೀನಾಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಬಸ್ ಈ ಅವಘಡಕ್ಕೆ ಸಂಭವಿಸಿರೋದು. ಡೀಸೆಲ್ ಟ್ಯಾಂಕರ್ ಗುದ್ದಿದ ಪರಿಣಾಮ ಸರಿಸುಮಾರು 1:30 ಸುಮಾರಿಗೆ ಮುಫ್ರಿಹಾತ್ ಅನ್ನುವ ಬಳಿ ಈ ಘಟನೆ ಸಂಭವಿಸಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಲ್ಲಿ 20 ಜನ ಮಹಿಳೆಯರಿದ್ದಾರೆ, 11 ಜನ ಮಕ್ಕಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಅವರು ಮೆಕ್ಕಾಗ್ ಹೋಗಿ ಅಲ್ಲಿಂದ ಮದೀನಾಗೆ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಈ ಮಧ್ಯೆ ಎಲ್ಲರೂ ಕೂಡ ಮಲಗಿದ್ರು. ಮಲಗಿದ್ದಾಗ ಈ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.